ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಡ್ರೈವರ್ ಕಂಡಕ್ಟರ್ ಆಗೋ ಆಸೆಯಲ್ಲಿದ್ದವರ ಕನಸಿಗೆ ತಣ್ಣೀರು. ಕಳೆದ 6 ವರ್ಷಗಳಿಂದ ನೌಕರಿ ಆಸೆಯಲ್ಲಿದ್ದವರಿಗೆ ನಿರಾಸೆ. ಕೋವಿಡ್ ನೆಪ ಹೇಳಿ ಹುದ್ದೆಗಳನ್ನು ಕಡಿತ ಮಾಡಿದ ಸಾರಿಗೆ ನಿಗಮ. ಹುಬ್ಬಳ್ಳಿ ನಗರದಲ್ಲಿರುವಂತಹ ನಿಗಮದ ಕೇಂದ್ರ ಕಚೇರಿ 2019ರಲ್ಲಿ 2814 ಡ್ರೈವರ್ ಕಂಡಕ್ಟರ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದ ನಿಗಮ ರಾಜ್ಯದ ವಿವಿಧೆಡೆಯಿಂದ 57,000 ಜನ ಅರ್ಜಿ ಹಾಕಿದರು. ಆದರೆ ಈಗ 1814 ಹುದ್ದೆಗಳನ್ನು ಕಡಿತ ಮಾಡಿರುವ ನಿಗಮ ಈಗಾಗಲೇ ದೈಹಿಕ ಮತ್ತು ಮೂಲ ದಾಖಲಾತಿಗಳ ಪರಿಶೀಲನೆ, ಚಾಲನಾ ಪರೀಕ್ಷೆಯನ್ನು ನೀಡಿರುವಂಥ ಅಭ್ಯರ್ಥಿಗಳಿಗೆ ಈಗ ನಿರಾಸೆ. ಹೀಗಾಗಿ ಎಲ್ಲ ಹುದ್ದೆ ಭರ್ತಿ ಮಾಡಬೇಕು ಅಂತ ಅಭ್ಯರ್ಥಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದು ನಾವು ಹಿಂದೆನೇ ಚರ್ಚೆ ಮಾಡಿದ್ವಿ ಮತ್ತು ಅದರ ಸಂಬಂಧಪಟ್ಟು ಒಂದು ಸ್ಪಷ್ಟೀಕರಣವೂ ಕೊಟ್ಟಿದ್ದೀವಿ. 2019ರಲ್ಲಿ ನಮಗೆ ನೋಟಿಫಿಕೇಷನ್ ಆಗಿತ್ತು. ಅದರಲ್ಲಿ ಸುಮಾರು 2814 ಹುದ್ದೆಗಳನ್ನು ನಾವು ಕೊಟ್ಟಿದ್ದೀವಿ. ಆಮೇಲೆ ಏನು ಕೋವಿಡ್ ಬಂತು, ಆಮೇಲೆ ಸರ್ಕಾರದಿಂದ ನಮಗೆ ಅದು ರಿವೈಸ್ ಆಗಿ ಬಂದಿದೆ 2000 2000ದಲ್ಲಿ 1000 ಡಿಕಮ್ಸೀಸು ಮತ್ತು ಬ್ಯಾಕ್ಲಾಗ್ ಇರುವ 259 ಡಿಕಮ್ಸಿ ಮತ್ತು 741 ಡಿ ಇವೆಲ್ಲದಕ್ಕೂ ಸೇರಿ ನಮಗೆ ಅನುಮೋದನೆ ಸಿಕ್ತು. ಅದು ಪೈಕಿ ನಾವೇನು ಡಿಕಮ್ಸಿ ನಮಗೆ ಅನುಮೋದನೆ ಸಿಕ್ಕಿದೆ ಅದು ಒರಿಜಿನಲ್ ನೋಟಿಫಿಕೇಷನಲ್ಲಿ ಇಲ್ಲದ ಕಾರಣಕ್ಕೆ ಅದಕ್ಕೆ ಇನ್ನೊಂದು ನೋಟಿಫಿಕೇಷನ್ ಮಾಡ್ತಿದ್ದೀವಿ. ಹಳೆ ನೋಟಿಫಿಕೇಷನ್ ಪ್ರಕಾರ ನಾವು 1000 ಜನನ್ನು ತಗೊಳ್ತಾ ಇದ್ದೀವಿ. ಇವತ್ತಿಗೆ ಮತ್ತೆ ನೋಟಿಫೈ ಮಾಡ್ತೀವಿ. ಇಲ್ಲ ಮತ್ತೆ ಅದು ಒಂದು ಗೊಂದಲ ಇದೆ. ಈಗೇನು ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ 2019ರಲ್ಲಿ ಕಳಿಸಿದ್ದೀವಿ. ಒಂದು ವೇಳೆ ಇವತ್ತು ನಮಗೆ ನೀವು ನೋಟಿಫೈ ಮಾಡಿದರೆ ನಮಗೆ ಏಜ್ ಬಾರ್ ಆಗಿರ್ತದೆ ಕೆಲವೊಂದು ಕ್ಯಾಟಗರೀಸ್ಗೆ ಅಂತ ಹೇಳಿದ್ದಾರೆ. ಇದು ನಮ್ಮ ಸಚಿವರು ಇಲ್ಲಿ ಹುಬ್ಳಿ ಬಂದಾಗಲೂ ಕೆಲವು ಅಭ್ಯರ್ಥಿಗಳು ಅರ್ಜಿಗಳು ಅಂತೂ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಮ್ಮ ಸಚಿವರು ಕೂಡ ಇವತ್ತು ನಿನ್ನೆ ನಮ್ಮ ಜೊತೆ ಮಾತಾಡಿದ್ದಾರೆ. ಅದಕ್ಕೆ ಏನು ಮಾಡಬೇಕು ಅಂತ ನಾವಿರುವ ಮಾರ್ಗಸೂಚಿಗಳೆಲ್ಲ ಹೇಳಿದ್ದೀವಿ. ಒಂದು ವಾರ ಒಳಗೆ ನಮಗೆ ಒಂದು ಕ್ಲಾರಿಫಿಕೇಷನ್ ಸಿಗ್ತದೆ. ಏನು ಏಜ್ ಬಾರ್ ಆಗಿಬಿಡ್ತದೆ ಅಂತ ಒಂದು ಗೊಂದಲ ಇದೆ ಜನಕ್ಕೆ, ಅಭ್ಯರ್ಥಿಗಳಿಗೆ 2019ರಲ್ಲಿ ಅಪ್ಲೈ ಮಾಡಿದವರಿಗೆ. ಅದು ಪ್ರಕಾರ ಒಂದು ಸ್ಪಷ್ಟೀಕರಣ ತಗೊಂಡು ಕೊಡ್ತೀನಿ ನಾನು. ಇದು ನಾವು ಹಿಂದೆನೇ ಚರ್ಚೆ ಮಾಡಿದ್ವಿ ಮತ್ತು ಅದರ ಸಂಬಂಧಪಟ್ಟು ಒಂದು ಸ್ಪಷ್ಟೀಕರಣವೂ ಕೊಟ್ಟಿದ್ದೀವಿ. 2010 ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ಪ್ರತಿನಿಧಿಗಳಿಗೆ ಏನು ಹೇಳ್ತಾರೆ, ಯಾವ ಥರ ಒತ್ತಾಯ ಮಾಡ್ತಾ ಇದ್ದಾರೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಮಾತನಾಡಿಸಿದ್ದಾರೆ. ಏನು ಹೇಳಿದರೆ ಕೇಳೋಣ ಬನ್ನಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಸರ್ಕಾರಗಳ ಚೆಲ್ಲಾಟ ನಡುವೆ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವತ್ತು ಕಷ್ಟ ಬಂದು ಒದಗಿದೆ. ಇವತ್ತು ನಾವು ಹುಬ್ಬಳ್ಳಿಯ ಒಂದು ಸಿದ್ದಾರೂಢ ಮಠದ ಆವರಣದಲ್ಲಿ ಈ ಒಂದು ಸಿದ್ದಾರೂಢ ಮಠದಲ್ಲಿ ಬರೋಬ್ಬರಿ ಇಲ್ಲಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಅಭ್ಯರ್ಥಿಗಳು ಜಮಾವಣೆ ಆಗಿದ್ದಾರೆ. 2019ರಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲ್ಲಿ ಅಂದರೆ ತನ್ನ ಬಳಿ ಖಾಲಿ ಇರುವಂತಹ 2814 ಹುದ್ದೆಗಳಿಗೆ ಒಂದು ಅರ್ಜಿಯನ್ನು ಆಹ್ವಾನ ಮಾಡಿತ್ತು. ಬರೋಬ್ಬರಿ ಇದಕ್ಕೆ ಅರ್ಜಿ ಸಲ್ಲಿಸಿದವರು ಒಂದಲ್ಲ ಎರಡಲ್ಲ 57,000 ಜನ ಇಲ್ಲಿ ಅಂತಾರೆ ತಮ್ಮ ಉದ್ಯೋಗಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಸರ್ಕಾರ ಇಲ್ಲಿ ಅಂತಾರೆ ಹಣಕಾಸು ಇಲಾಖೆಯಿಂದ ಅನುಮತಿ ಕೊಟ್ಟಿದ್ದು ಕೇವಲ 1,000 ಹುದ್ದೆಗಳು. 1,000 ಹುದ್ದೆಗಳು ಕೊಟ್ಟಿದ್ದು ಅಲ್ಲದೆ ಇಲ್ಲಿ ಅಂತಂದ್ರೆ ಈಗ ಇವರ ಆಗ್ರಹ ಅಂತಂದ್ರೆ ಅವರೆಲ್ಲರನ್ನೂ 1,000 ಹುದ್ದೆಗೆ ಇಲ್ಲಿ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಇದರ ನಡುವೆ ಇಲ್ಲಿ ಅಂದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅದನ್ನ ಬಿಟ್ಟು ಇಲ್ಲಿ ಅಂದ್ರೆ ಮತ್ತೆ ಪ್ರತ್ಯೇಕವಾಗಿ 1,000 ಉದ್ಯೋಗಗಳಿಗೆ ಅರ್ಜಿಯನ್ನ ಕರೆದರೆ ಇದರಿಂದ ಇಲ್ಲಿ ಅಭ್ಯರ್ಥಿಗಳ ಆಗ್ರಹ ಮತ್ತು ಅಭ್ಯರ್ಥಿಗಳು ಇವತ್ತು ಬೀದಿಗಿಳಿದು ಹೋರಾಟ ಮಾಡಲು ಕಾರಣ ಏನು ಅಂತಂದ್ರೆ 2014 ನೀವು ಮೊದಲು ಏನು ನೋಟಿಫಿಕೇಶನ್ ಮಾಡಿದ್ರಿ ಅದರ ಮೇಲೆ ಇಲ್ಲಿ ಅಂದ್ರೆ ಹುದ್ದೆಗೆ ನೀವು ಭರ್ತಿ ಮಾಡಿಕೊಳ್ಳಿ. ಆದರೆ ಏಕಾಏಕಿ ಬಿಟ್ಟು ನೀವು ಪ್ರತ್ಯೇಕವಾಗಿ ಮತ್ತೆ ಅರ್ಜಿ ಕರೆಯೋದು ಏಕೆ ಅಂತೇಳಿ ಇವತ್ತು ಸರ್ಕಾರ ಮತ್ತು ಸಂಸ್ಥೆ ವಿರುದ್ಧ ತಿರುಗಿ ಬಿದ್ದರೆ ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಏನಾಗಿದೆ ಈಗ? ಸರ್, ಈಗ 2814 ಪೋಸ್ಟ್ ಕನ್ಫರ್ಮ್ ಆಗಿದ್ರು 2019ರಾಗ. ಈಗ ಅದರ ಪ್ರಕಾರ ಅವರು ಶೀಟ್ ಅಷ್ಟು ಭರ್ತಿ ಮಾಡ್ಕೋಬೇಕಾದ್ರೆ 57 ಜನ ಡಿ ಡಿ ತುಂಬ ಎಂಟ್ರಿ ಕೊಟ್ಟಾರೆ.
ಇಂಟರ್ವ್ಯೂ ಕೊಟ್ಟು ಫಿಸಿಕಲ್ ಟೆಸ್ಟ್ ಎಲ್ಲ 57,000 ಜನ ಕೊಟ್ಟು 28,000 ಜನ ಪಾಸ್ ಆಗಿ ಅದರೊಳಗೆ 50% ಅಥವಾ 60% ಜನ ಟ್ರಯಲ್ ಟ್ರ್ಯಾಕ್ ಕೊಟ್ಟಾದ್ಮೇಲೆ ಆರ್ಥಿಕ ಇಲಾಖೆಯಿಂದ ಆದೇಶ ಆಗೈತಿ ರೊಕ್ಕಿಲ್ಲ ಅಂತೇಳಿ 1,000 ಪೋಸ್ಟ್ ತುಂಬಿಕೆ ಸರ್ಕಾರ ಹೇಳಾಕತ್ತೈತ್ರಿ. ಅದೇ ಪ್ರಕಾರನ ಒಂದೇ ಟೈಮ್ಗೆ ಕಲ್ಯಾಣ ಕರ್ನಾಟಕ ಮತ್ತು KSRTC ಸಹಿತ ಕನ್ಫರ್ಮ್ ಆಗಿದ್ದು ರೀ. ಅವ್ರನ್ನ ಮಾತ್ರ ಎಷ್ಟು ಕನ್ಫರ್ಮ್ ಮಾಡಿದ್ರು ಅಷ್ಟು ಸೀಟು ತುಂಬಿಕೊಂಡಾರಿ ಸಚಿವ ಲಾಮಲಿಂಗ ರೆಡ್ಡಿ ಅವರು ಹೇಳ್ಯಾರಿ. ಆದ್ರೆ ಇಲ್ಲಿ ಮಾತ್ರ ಅಷ್ಟ ಯಾಕೆ ಆರ್ಥಿಕ ಇಲಾಖೆ ಈಗ ಆದೇಶ ಮಾಡ್ತೈತಿ ನಿಮ್ಗೆ ಸೀಟ್ ಕಡಿಮೆ ಮಾಡ್ರಿ ಅಂತೇಳಿ ಅಲ್ಲಿ ಯಾಕೆ ಮಾಡಲಿಲ್ಲ? ಇಲ್ಲಿರ ಉತ್ತರ ಕರ್ನಾಟಕದ ಜನತೆಗೆ ಯಾಕೆ ಅನ್ಯಾಯ ಮಾಡ್ತೀರಿ? ನಮ್ಮ ಎಷ್ಟು ಕರೆದಿರಿ ಅಷ್ಟು ಕನ್ಫರ್ಮ್ ಮಾಡಿರ್ತಕ್ಕಂಥ ಸೀಟ್ಗಳನ್ನು ತುಂಬಿಕರಿ ಅವ್ರು ಹೊಳ್ಳಿ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಕತ್ತಾರೆ. ಕನ್ಫರ್ಮ್ ಮಾಡಿದ್ರೆ ಈಗ ಯಾರು ಅಭ್ಯರ್ಥಿಗಳೆಲ್ಲ ಪಾಸ್ ಆಗಿ ಬಂದಾರಲ್ಲ ಇವ್ರಿಗೆ ಹೊಳ್ಳಿ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇಲ್ರಿ. ಇವರಿಗೆಲ್ಲ ಏಜ್ ಮುಗ್ದತ್ರಿ ಈಗ. ಸರ್ ಎಲ್ಲಿವರೆಗೂ ತಮ್ಮದು ಹೋರಾಟ ಇದು? ನಮ್ದು ಸರ ನಮ್ಮ ಈಗ 2,814 ಪೋಸ್ಟ್ ಒಳಗೆ ಸರ 1,000 ಪೋಸ್ಟ್ ಅಷ್ಟೇ ಕನ್ಫರ್ಮ್ ಮಾಡಿದ್ರು ಸರ. ಈಗ ನಾವು ಅದನ್ನ ನಂಬ್ಕೊಂಡು ಸರ ನಾವು ದುಡಿಮೆ ಬಿಟ್ಟಿವಿ ಸರ. ಬೇಟಕಾಸ ಸಾಲ ಮಾಡಿ ಅಲ್ಲಿ ಟ್ರಯಲ್ ಟ್ರ್ಯಾಕಿಗೆ ಹಚ್ಚಿ ಸರ ಎಲ್ಲ ಹೊಡೆದಿವಿ ಸರ. ಈಗ ನಮ್ಮವೆಲ್ಲ ಪಾಸ್ ಆಗ್ಯಾವ ಸರ. ಈಗ ಸಡನ್ ಆಗಿ 1,000 ಪೋಸ್ಟ್ ಕನ್ಫರ್ಮ್ ಮಾಡಿಬಿಟ್ರು ಸರ. ನಮ್ಮ ಮುಂದೆ ಪರಿಸ್ಥಿತಿ ಏನಾಗ್ಬಾರ ಸರ್? ನಮ್ಗೆ ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡತ್ತೀವಿ ಸರ. ಯಾಕಂದ್ರೆ ಇವ್ರು ಯಾವಾಗ ನಮ್ದು ಇದು ಬಂತಲ್ಲ ಸರ ಲೆಟರ್ ಪ್ಯಾಡ್ ಬಂದಾಗ ಸರ, ಅದು ಬಂದಾಗ ರೀ ನಾವು ಎಲ್ಲಿ ದುಡಿಮೆ ಹೋಗಲೇ ಇಲ್ಲ ಸರ. ಮನೆ ಒಳಗೆ ಎಲ್ಲ ಪರಿಸ್ಥಿತಿ ಭಾಳ ಗಂಭೀರ ಸರ. ಸಾಲ ಮಾಡಿ ಇವಕ್ಕೆಲ್ಲ ಮಾಡಿದೀವಿ ಸರ ನಾವು. ಸರ್ಕಾರ ಇಲ್ಲಿ ಅಂತ ನುಡಿದಂತೆ ನಡಿಬೇಕು. ಮೊದಲಿಗೆ ಇಲ್ಲಿ ಅಂದ್ರೆ 2,814 ಅರ್ಜಿ ಕರೆದ್ರು, ಅದ್ರ ಪ್ರಕಾರ ಇಲ್ಲಿ ಅಂದ್ರೆ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ಳಿ. ಇಲ್ಲದೆ ಹೋದ್ರೆ ಇಲ್ಲಿ ಅಂದ್ರೆ ನಾವು ಹೋರಾಟವನ್ನ ಮಾಡ್ತೀವಿ. ಇಲ್ಲಿ ಹುದ್ದೆ ಸಿಗುವವರೆಗೂ, ನಮಗೆ ನೌಕರಿ ಸಿಗುವವರೆಗೂ ನಾವು ಬೀದಿಗಳಿದ್ದು ಹೋರಾಟ ಮಾಡ್ತೀವಿ. ಇದಕ್ಕೇನೇ ಅನಾಹುತವಾದರೂ ನೇರವಾಗಿ ಸಂಸ್ಥೆ ಮತ್ತು ಸರ್ಕಾರ ಆಗುತ್ತೆ ಅನ್ನೋದು ನೊಂದ ಅಭ್ಯರ್ಥಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲಗಪ್ಪ, TV5 ಹುಬ್ಬಳ್ಳಿ.